ಇದೇ ನಾನ್ ರೆಡಿ ಆಗ್ತಾ ಇದೀನಿ ಅಂತ ನೋಡ್ತಾ ಇದೀರಾ? ನಾನ್ ರೆಡಿ ಆಗ್ತಾ ಇರ್ಲಿಲ್ಲ. ಈ ಕಡೆ ನಮ್ಮ ಅತ್ತಿಗೆ ಹಾಗೂ ನಮ್ಮ ಅಣ್ಣ ಇಬ್ರು ರೆಡಿ ಆಗ್ತಾ ಇದ್ರು. ಇವ್ರು ರೆಡಿ ಆದ್ಮೇಲೆ ನಾನ್ ರೆಡಿ ಆಗಿ ಫಸ್ಟ್ ಹೋಗಿದ್ದೆ ಊಟಕ್ಕೆ. ನಮ್ಮ ಅಭಿಷೇಕ್ ಅಪರೂಪಕ್ಕೆ ಎಲೆ ಖಾಲಿ ಮಾಡವನೆ. ಅಬ್ಬಾ ಬಾಬಾ ಬಾಳೆಹಣ್ಣು ಐತೆ ತಿನ್ಕೊಳ್ಳೋ. ರಿಸೆಪ್ಷನ್ ಎಲ್ಲ ಮುಗಿಸಿ ನಾವು ಹೋಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ರೆಡಿಯಾಗಿ ಆರಾಮಾಗಿ ನಿಧಾನಕ್ಕೆ ಬರ್ತಾ ಇದ್ವಿ. ಈ ಕಡೆ ತೇಜು ಬ್ರೋನ ರೇಗಿಸ್ತಾ ಇದ್ವಿ ಅಂತ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ರು. ಇಲ್ಲಿ ನಮ್ಮ ಮದ್ವೆ ಗಂಡು ಫುಲ್ ರೆಡಿ ಆಗಿದ್ರು. ಹಾಗೆ ಮದ್ವೆ ಗಂಡು ಅವ್ರ ಅತ್ತೆ ಮಾವ ಪಾದ ಪೂಜೆ ಮಾಡ್ತಾ ಇದ್ರು ಕನ್ಯಾದಾನ ಮಾಡ್ಕೊಡಕ್ಕೆ. ಫುಲ್ ಮುಗುಳ್ನಾಗೆ ಅಪ್ಪ ಗಂಡವ್ರ ಅಕ್ಕ ಅಂದ್ರೆ ನೀವೇ ಅಂತ ಆರಾಮಾಗಿ ಗೊತ್ತಾಯ್ತದೆ. ಇಲ್ಲಿ ತಾಳಿನ ಬೆಲ್ಲದ ಮೇಲೆ ಇಟ್ಟು ಕೈಯಿಂದ ಕವರ್ ಮಾಡಿದ್ರು. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತಿದ್ರೆ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿ. ಆ ಕಡೆ ಎಲ್ಲಾ ಶಾಸ್ತ್ರಗಳು ಮುಗ್ದು ಇನ್ನೇನ್ ತಾಳಿ ಕಟ್ಟೋ ಟೈಮು. ನಾನು ಅಕ್ಷತೆಗಳನ್ನ ಎತ್ಕೊಂತ ಇದ್ದೆ. ಕೊನೆಗೂ ಸಿಂಗಲ್ ಆಗಿದ್ ನಮ್ಮಣ್ಣ ಮದ್ವೆ ಆಗೇ ಬಿಟ್ಟ. ಮದ್ವೆ ಆದ್ಮೇಲೆ ಈ ಕಡೆ ಏನೋ ಗೇಮ್ ಆಡಿಸ್ತಾ ಇದ್ರು. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ. ಆಮೇಲೆ ಎಲ್ಲಾ ಹಿರಿಯರ ಹತ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಇನ್ನೇನು ಅರುಂಧತಿ ನಕ್ಷತ್ರ ತೋರ್ಸಕ್ ಆಚೆ ಬಂದ್ರು. ನಿಜವಾಗ್ಲೂ ನಕ್ಷತ್ರ ಕಾಣಿಸ್ತಾ ಇತ್ತೋ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಅದಾದ್ಮೇಲೆ ಒಂದ್ ಜಲಕ್ ಡ್ಯಾನ್ಸ್ ಬಂತು. ಎಲ್ಲ ಶಾಸ್ತ್ರಗಳು ಮುಗಿದ್ಮೇಲೆ ನಮ್ಮ ಅಣ್ಣ ಅತ್ತಿಗೆ ಜೊತೆ ಊಟಕ್ಕೆ ಹೋದೆ. ಊಟ ಎಲ್ಲ ಆದ್ಮೇಲೆ ನಾನು ಸಂತು ಅಣ್ಣ ಚೀರು 3 ಜನನು ಹೊರಟ್ವಿ. ಹೊರಡೋ ದಾರಿಲಿ ಹಾಗೆ ಗೌಡ್ಗೆರೆಗೆ ಹೋಗಿ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಕ್ಕೊಂಡು ಹಾಗೆ ಒಂದು ಮಿನಿ ಮ್ಯೂಸಿಯಂ ಒಳಗೋದ್ವಿ. ನಮ್ ಒನ್ಕಕ್ಕ ನೋಡಿ ಹೆಂಗೈತೆ. ಒನ್ಕಕ್ಕ ಎಲ್ರು ಉಡಿಸ್ ಮಾಡಿ ಕೆಳಗೆ ಉಡ್ರಿಸ್ಬಿಟ್ಟವ್ರೆ. ಇವರು ಮಲ್ಲಮ್ಮಕ್ಕ. ಫೈನಲಿ ನಮ್ ಚೆನ್ನಮ್ಮಕ್ಕ ಸಿಕ್ಕಿದ್ರು. ಚೆನ್ನಮ್ಮಕ್ಕಂಗೆ ಒಂದು ನಮಸ್ಕಾರ. ಬಾಯ್ ಬಾಯ್.